ಹಾಯ್ ಎವ್ರಿವನ್. ನಾವಿವತ್ತು ಕನ್ನಡ ವ್ಯಾಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡದ ವ್ಯಾಕರಣ ಪ್ರಾರಂಭವಾಗುವುದು ವರ್ಣಮಾಲೆಯಿಂದ. ಹಾಗಾದರೆ ಈ ವರ್ಣಮಾಲೆ ಎಂದರೇನು ತಿಳಿದುಕೊಳ್ಳೋಣ. ಕನ್ನಡ ವರ್ಣಮಾಲೆ ಎಂದರೆ ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಈ 49 ಅಕ್ಷರಗಳನ್ನೇ ನಾವು ಏನೆಂದು ಕರೀತೀವಿ ಅಂದರೆ ವರ್ಣಗಳೆಂದು ಕರೆಯುತ್ತೇವೆ. ಈ ಅಕ್ಷರಗಳ ಒಂದು ಕ್ರಮಬದ್ಧ ಜೋಡಣೆ, ಒಂದು ಸೀಕ್ವೆನ್ಸ್, ಒಂದು ಆರ್ಡರನ್ನು ಏನಂತ ಕರಿತೀವಿ ನಾವು? ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಕರಿತೀವಿ. ಹಾಗಾದರೆ ತಿಳಿತಲ್ಲ ವರ್ಣಮಾಲೆ ಅಂದ್ರೇನು? ಫಸ್ಟ್ ನಾವು ತಿಳ್ಕೋಬೇಕಾದದ್ದು ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿವೆ? 49 ಅಕ್ಷರಗಳಿವೆ. ಇವುಗಳ ಅಕ್ಷರಗಳನ್ನೇ ನಾವು ಏನೆಂದು ಕರಿತೀವಿ? ನಾವು ವರ್ಣಗಳೆಂದು ಕರಿತೀವಿ. ಈ ಅಕ್ಷರಗಳ ಒಂದು ಕ್ರಮಬದ್ಧ ಜೋಡಣೆಗೆ ನಾವು ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಕರೆಯುತ್ತೇವೆ. ಈ ಒಂದು ವರ್ಣಮಾಲೆಯಲ್ಲಿ ನಾವು 3 ವಿಧಗಳನ್ನು ಕಾಣ್ಬೋದು. ಒಂದು ಸ್ವರಾಕ್ಷರ, ವ್ಯಂಜನಾಕ್ಷರಗಳು ಹಾಗೂ ಯೋಗವಾಹಗಳು. ಸ್ವರಾಕ್ಷರಗಳು. ಸ್ವರಾಕ್ಷರಗಳು ಅಂದರೆ ಕನ್ನಡದ ವರ್ಣಮಾಲೆಯ ಪ್ರಾರಂಭವಾಗುವುದೇ ಸ್ವರಾಕ್ಷರಗಳಿಂದ. ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಸ್ವರಾಕ್ಷರಗಳು ಎಂದು ಕರೆಯುತ್ತೇವೆ. ಒಟ್ಟು ಸ್ವರಾಕ್ಷರಗಳು 13. ಎಷ್ಟು? ಒಟ್ಟು ಸ್ವರಾಕ್ಷರಗಳು ಬಂದು 13. ಈ ಸ್ವರಾಕ್ಷರಗಳಲ್ಲಿ 2 ವಿಧಗಳು: ಹ್ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳು. ಹ್ರಸ್ವ ಸ್ವರಗಳು ಎಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ, ಅಂದರೆ ಒಂದು ಸರ್ತಿ ಹೇಳಕ್ಕೆ ಶುರು ಮಾಡಿದ್ರೆ ಪಟಕ್ನೇ ಹೇಳಿಬಿಡ್ತೀವಿ ನಾವು, ಅದಕ್ಕೆ ಸ್ವಲ್ಪ ಸಮಯ ತಗೊಳ್ಳೋದಿಲ್ಲ. ಅದಕ್ಕೇನಂತ ಕರಿತೀವಿ ನಾವು? ಹ್ರಸ್ವ ಸ್ವರಗಳು ಅಂತ ಕರಿತೀವಿ. ಈ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳನ್ನು ಏನಂತ ಕರಿತೀವಿ ನಾವು? ಹ್ರಸ್ವ ಸ್ವರಗಳು ಅಂತ ಕರಿತೀವಿ. ಉದಾಹರಣೆಗೆ ಅ, ಇ, ಉ, ರು, ಎ, ಓ ಅಕ್ಷರಗಳನ್ನು ನಾವು ಹ್ರಸ್ವ ಸ್ವರಗಳಂತ ಕರಿತೀವಿ. ಹಾಗಾದರೆ ದೀರ್ಘ ಸ್ವರಗಳು ಎಂದರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ದೀರ್ಘ ಸ್ವರಗಳು ಅಂತ ಕರಿತೀವಿ. ಈಗ ನೀವು ಒಂದು ಸಲ ಟ್ರೈ ಮಾಡಿ ನೋಡ್ರಿ. ಆ ಅಂತ ನಾವು 2 ಮಾತ್ರ ಕಾಲ ಅಂದರೆ ಒಂದು ಸಮಯ ತೊಗೊಳ್ತೀವಿ ನಾವು ಅದು ಅಕ್ಷರಗಳನ್ನು ಹೇಳಕ್ಕೆ. ಅದಕ್ಕೇನಂತ ಕರಿತೀವಿ ನಾವು? ದೀರ್ಘವಾದಂಥ ಸ್ವರ ತೊಗೋತೀವಿ, ಅದಕ್ಕೆ ನಾವು ದೀರ್ಘ ಸ್ವರ ಅಂತ ಕರಿತೀವಿ. ಅವು ಯಾವುವಂದರೆ ಆ, ಇ, ಉ, ಎ, ಐ, ಓ, ಔ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ? ದೀರ್ಘ ಸ್ವರಗಳು ಅಂತ ಕರಿತೀವಿ. ಮತ್ತು ವ್ಯಂಜನಾಕ್ಷರಗಳು. ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಅಂತ ಕರಿತೀವಿ ನಾವು. ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಒಂದು ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಹಾಗಾದರೆ ನೀವಿಲ್ಲಿ ನೋಡಬಹುದು ಸ್ವರ. ಉದಾಹರಣೆಗೆ ಕ ಪ್ಲಸ್ ಅ ಇಸ್ ಈಕ್ವಲ್ ಟು ಕ. ಕ ವ್ಯಂಜನ ಅಕ್ಷರ. ಕ ವ್ಯಂಜನ ಅಕ್ಷರ ಹೇಗಾಗಿದೆ ಅಂತಂದರೆ ನೀವಿಲ್ಲಿ ನೋಡಿ, ಇದು ಖ. ಇದಕ್ಕೆ ಅ ಎಂಬ ಸ್ವರದ ಒಂದು ಸಹಾಯದಿಂದ ನಾವು ಇದಕ್ಕೆ ಏನಂತ ಬರಿತೀವಿ? ಕ ಅಂತ ಕರಿತೀವಿ ನಾವು. ಖ ಅಂತನಲ್ಲ, ಕ ಅಂತಂದರೆ ಅದರಲ್ಲಿ ಒಂದು ಸ್ವರದ ಸಹಾಯವನ್ನು ಪಡೆದಿದ್ದೇವೆ. ಅದಕ್ಕೇನಂತ ಕರಿತೀವಿ ನಾವು? ವ್ಯಂಜನಾಕ್ಷರ ಅಂತ ಕರಿತೀವಿ. ಇದ್ರ ಮುಂದೆ ಇದೆ ನೋಡಿ ಚ. ಚ ಹೇಗಿದೆ? ಚ ಪ್ಲಸ್ ಅ, ಚ. ಒಂದು ನಿಮಿಷ. ಚ ಪ್ಲಸ್ ಅ ಏನಾಗುತ್ತೆ? ಛ. ಸೊ ಒಟ್ಟು ವ್ಯಂಜನಾಕ್ಷರಗಳು ಎಷ್ಟವ ಇಲ್ಲಿ ಅಂತಂದರೆ 34 ವ್ಯಂಜನಾಕ್ಷರಗಳನ್ನು ನಾವು ನೋಡ್ತೀವಿ. ಎಷ್ಟು ಅಕ್ಷರಗಳಿವೆ? 34 ವ್ಯಂಜನ ಅಕ್ಷರಗಳು. ಈ ವ್ಯಂಜನ ಅಕ್ಷರಗಳಲ್ಲಿ 2 ವಿಧಗಳನ್ನು ಕಾಣಬಹುದು. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ವರ್ಗ ಅಂತಂದರೆ ಒಂದು ಆರ್ಡರ್. ಅವರ್ಗೀಯ ವರ್ಗವಲ್ಲದ ಅಂತಂದರೆ ಅದು ಆರ್ಡರ್ ಇರಂಗಿಲ್ಲ, ಜಂಬಲ್ಡ್ ಆಗಿರ್ತಾವೆ. ವರ್ಗ ಅಂದರೆ ಏನು? ವರ್ಗೀಯ ವ್ಯಂಜನಗಳು ಅಂದರೆ ಒಂದು ಆರ್ಡರ್, ಒಂದು ಸೀಕ್ವೆನ್ಸ್ನಾಗ ಇರ್ತದೆ. ಅದಕ್ಕೆ ಏನಂತ ಕರಿತೀವಿ ನಾವು? ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಈ ವರ್ಗೀಯ ವ್ಯಂಜನಗಳದಾಗ ಒಂದು ಕೋಷ್ಟಕವನ್ನು ನೋಡ್ಕೊಳ್ಳಿ ನೀವು. ಕೆಳಗಡೆ ಏನಿದೆ ವರ್ಗೀಯ ವ್ಯಂಜನಗಳ ಒಂದು ಕೋಷ್ಟಕ? ಕ ವರ್ಗ, ಛ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ನಾವು ಅಂತೀವಲ್ಲ, ನಾವು ಸಣ್ಣವರಿದ್ದಾಗ ಹೇಳ್ತಿದ್ವಿ ಕ ಗ ಗ ಯ.
ಚ ಚ ಜ ಜ ಞ. ನಮಗದೊಂದು ಆರ್ಡರ್ ಇತ್ತು, ಸೀಕ್ವೆನ್ಸ್ ಒಂದು ವರ್ಗ ಇತ್ತು, ಅದು ಸ್ಟಾರ್ಟ್ ಆಯ್ತು ಅಂದ್ರೆ ನಿಂದಿರ್ತಿರ್ಲಿಲ್ಲ, ಅದು ಞ ಬರತನ ಅಲ್ವಾ. ಅದಕ್ಕೆ ನಾವೇನಂತ ಕರಿತೀವಿ, ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಮುಂದೆ ಹೋಗೋಣವಾ. ಟ ಟ ಡ ಡ ಣ, ತ ತ ಧ ದ ನ, ಪ ಪ ಬ ಬ ಮ. ಸೊ ಈ ಒಂದು ಆರ್ಡರ್ ಏನಾಗ್ತದೆ, ಕಂಟಿನ್ಯೂ ಆಗ್ತವೆ. ಈ ವರ್ಗೀಯ ವ್ಯಂಜನಗಳು ನಾವು ಮೊದಲೇ ಹೇಳಿರುವ ಹಾಗೆ ವ್ಯಂಜನಗಳಲ್ಲಿ ಎರಡು ವಿಧಗಳು, ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ಒಟ್ಟು ವ್ಯಂಜನಗಳು ಎಷ್ಟು ಅಂತ ನಾವು ಹೇಳಿದ್ವಿ ಅಂತಂದ್ರೆ 34 ವ್ಯಂಜನಗಳು ಅಂತ ಹೇಳಿದ್ವಿ. ಈ 34 ವ್ಯಂಜನಗಳನ್ನು ಎರಡು ರೀತಿಯ ವಿಧಗಳಲ್ಲಿ ವರ್ಗೀಯ ವ್ಯಂಜನಗಳು, ಇನ್ನೊಂದು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಈ ವರ್ಗೀಯ ವ್ಯಂಜನಗಳು ಎಷ್ಟು ಅದಾವ ಟೋಟಲ್ ಅಂತಂದರೆ 25 ವರ್ಗೀಯ ವ್ಯಂಜನಗಳು. 25 ವರ್ಗೀಯ ವ್ಯಂಜನಗಳು. ನಾವು ಇದಕ್ಕೆ ವರ್ಗೀಯ ವ್ಯಂಜನಗಳು ಅಂತ ಯಾಕೆ ಕರಿತೀವಿ ಅಂತಂದರೆ, ಇವು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡಿರುವುದರಿಂದ ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಅದರ ಏರಿಳಿತಕ್ಕೆ ಸಮನಾಗಿ ಒಂದು ಸ್ಥಾನಗಳಿಗೆ ಅನುಗುಣವಾಗಿ ಅದನ್ನು ಒಂದು ಆರ್ಡರ್ ಮಾಡಿ ಉತ್ಪತ್ತಿ ಆಗ್ತವೆ. ಅದಕ್ಕೇನಂತ ಕರಿತೀವಿ ನಾವು, ವರ್ಗೀಯ ವ್ಯಂಜನಗಳಂತ ಕರಿತೀವಿ. ಈ ವರ್ಗೀಯ ವ್ಯಂಜನಗಳದಾಗ ನಾವು ಮತ್ತೇನು ಮಾಡ್ತೀವಿ, 3 ವಿಧಗಳನ್ನು ಮಾಡ್ತೀವಿ. ಅವು ಯಾವುವು ಅಂತಂದರೆ, ಮೊದಲನೇದು ಅಲ್ಪಪ್ರಾಣ, ಎರಡನೇದು ಮಹಾಪ್ರಾಣಗಳು ಮತ್ತು ಅನುನಾಸಿಕಗಳು. ಅಲ್ಪಪ್ರಾಣಗಳು ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಾಕ್ಷರಗಳನ್ನು ನಾವೇನಂತ ಕರಿತೀವಿ, ಅಲ್ಪಪ್ರಾಣಗಳು ಅಂತ, ಅಲ್ಪಪ್ರಾಣಾಕ್ಷರಗಳು ಅಂತ ಕರಿತೀವಿ. ಎರಡನೇದು ಮಹಾಪ್ರಾಣಾಕ್ಷರಗಳು. ಮೂರನೇದು ಅನುನಾಸಿಕಾಕ್ಷರಗಳು. ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳನ್ನು ಅಲ್ಪಪ್ರಾಣಾಕ್ಷರಗಳು ಅಂತ ಕರಿತೀವಿ. ಯಾವ್ಯಾವು? ಈಗ ನಾವು ವರ್ಗೀಯ ವ್ಯಂಜನಗಳ ಒಂದು ಕೋಷ್ಟಕವನ್ನು ನೋಡಿದ್ದೀವಿ. ವರ್ಗೀಯ ವ್ಯಂಜನಗಳ ಒಂದು ಕೋಷ್ಟಕವನ್ನು ನೋಡಿದಿರಲ್ಲ. ಈ ವರ್ಗೀಯ ವ್ಯಂಜನಗಳ ಕೋಷ್ಟಕದಲ್ಲಿ ಖ, ಛ, ಥ, ಥ, ಪ. ಎರಡನೇ ಸಾಲಿನಲ್ಲಿ ನೋಡ್ರಿ ಉದಾಹರಣೆಗಳು. ಎರಡನೇ ಸಾಲಿನ ಉದಾಹರಣೆಗಳನ್ನು ನೋಡ್ರಿ. ಘ, ಝ, ಧ, ಧ, ಭ. ಸೊ ಇವೇನು ನಾವು ಮೊದಲೇ ಹೇಳಿದ್ವಲ್ಲ, ಸ್ವರಗಳದಾಗ ಯಾವ್ಯಾವ ಸ್ವರಗಳದಾಗ 2 ವಿಧಗಳು ಇರ್ತಾವಲ್ಲ. 2 ವಿಧಗಳು ಯಾವ್ಯಾವು ಸ್ವರಗಳಲ್ಲಿ? ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು. ಅದೇ ರೀತಿಯೇ ಅಲ್ಪಪ್ರಾಣ, ಮಹಾಪ್ರಾಣ ಅಂದರೆ ಒಂದೇ ಉಸಿರು ಕೊಟ್ಟು ಹೇಳುತ್ತೀವಿ, ಸ್ವಲ್ಪ ಒಂದು ಮಾತ್ರ ಕಾಲದಲ್ಲಿ ಹೇಳುವಂಥ ವ್ಯಂಜನಗಳನ್ನು ನಾವೇನಂತ ಕರಿತೀವಿ, ಅಲ್ಪಪ್ರಾಣಾಕ್ಷರಗಳು ಅಂತ ಕರಿತೀವಿ. ಹೆಚ್ಚು ಉಸಿರು ಒತ್ತು ಕೊಟ್ಟು ಹೇಳುವ ಒಂದು ವ್ಯಂಜನಗಳನ್ನು ನಾವೇನಂತ ಕರಿತೀವಿ, ಮಹಾಪ್ರಾಣಾಕ್ಷರಗಳಂತ ಕರಿತೀವಿ. ಅವಕ್ಕೆ ಉದಾಹರಣೆ ಯಾವುದು? ನಾವು ಓದೋ ಟೈಮಿಗೆ ಓದ್ತೀವಿ ನೋಡ್ರಿ, ಖ, ಖ, ಘ, ಘ. ಸೊ ಇವು ಹೆಚ್ಚು ಉಸಿರು ಕೊಟ್ಟು ನಾವು ಒತ್ತಿ ಹೇಳ್ತೀವಿ, ಅದಕ್ಕೇನಂತೀವಿ ನಾವು ಮಹಾಪ್ರಾಣಾಕ್ಷರಗಳಂತ ಕರಿತೀವಿ. ಕೊನೆಯಲ್ಲಿ ಬರುವ 5 ವ್ಯಂಜನ ಕೋಷ್ಟಕದಲ್ಲಿ ನೋಡ್ತಿರ್ತಿರಲ್ಲ ನೀವು, ಯಾವ್ಯಾವು ಅವಕ್ಕೆ ಏನಂತ ಕರಿತೀವಿ ನಾವು, ಅನುನಾಸಿಕಗಳು ಅಂತ ಕರಿತೀವಿ. ಇಲ್ಲವ ನೋಡ್ರಿ, ಅನುನಾಸಿಕಗಳು. ಖ, ಖ, ಗ, ಗ, ಞ, ಛ, ಛ, ಜ, ಜ, ಞ, ಠ, ಟ, ಡ, ಡ, ಣ, ತ, ತ, ದ, ದ, ನ, ಪ, ಪ, ಬ, ಬ, ಮ. ಸೊ ಇವು ಕೊನೆಯಲ್ಲಿ ಬರುವ ಕೊನೆಯಲ್ಲಿ ಬರುವ ಒಂದು ಕ ವರ್ಗ, ಚ ವರ್ಗ, ಠ ವರ್ಗಗಳಲ್ಲಿ ಇವು ಹೆಂಗೆ ಉತ್ಪತ್ತಿ ಆಗ್ತಾವೆ? ಮೂಗಿನ ಸಹಾಯದಿಂದ. ನೀವೀಗ ಕ ಅನ್ರಿ, ಕಂಠದಿಂದ ಬರ್ತದೆ ಖ. ಖ, ಘ, ಪ, ಪ, ಬ, ಬ, ಮ. ಪ ತುಟಿಯ ಒಂದು ತಾಲವ್ಯದ ಮುಖಾಂತರ, ತುಟಿಯ ಮುಖಾಂತರ ಉತ್ಪತ್ತಿಯಾಗ್ತದೆ. ಆದರೆ ಅನುನಾಸಿಕಗಳನ್ನು ಒಂದು ಸಲ ಹೇಳಿ ನೋಡ್ರಿ. ನ್ಯ, ನ, ಣ. ಅದು ತುಟಿಯ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ಒಂದು ವ್ಯಂಜನಾಕ್ಷರಗಳನ್ನು ನಾವೇನಂತ ಕರಿತೀವಿ, ಅನುನಾಸಿಕಾಕ್ಷರಗಳು ಅಂತ ಕರಿತೀವಿ. ಮುಂದೆ ಹೋಗೋಣವಾ. ಸೊ ನಾವು ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳನ್ನು ಇಲ್ಲಿ ತನಕ ನೋಡಿದ್ವಿ ನಾವು. ಸೊ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳು ಅವು ಉತ್ಪತ್ತಿಯಾಗುವ ಸ್ಥಾನಗಳ ಒಂದು ಆಧಾರದ ಮೇಲೆ ಏನು ಮಾಡ್ತೀವಿ ನಾವು, ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳಂತ ಪ್ರಕಾರ ಮಾಡಿದ್ವಿ. ಅದರಲ್ಲಿ 3 ವಿಭಾಗಗಳನ್ನು ನೋಡಿದ್ವಿ ನಾವು. ಅವು ವಿಭಾಗಗಳು ಯಾವುವು ಅಂತಂದರೆ ಅಲ್ಪಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕಾಕ್ಷರಗಳು. ಈಗ ಅವರ್ಗೀಯ ವ್ಯಂಜನಗಳು. ಯ ಕಾರ್ಯದಿಂದ ಳ ಕಾರ್ಯದವರೆಗಿನ ಅಕ್ಷರಗಳನ್ನು ನಾವೇನಂತ ಕರಿತೀವಿ,
ಯಕಾರದಿಂದ ಲಕಾರದವರೆಗಿನ ಅಕ್ಷರಗಳನ್ನು 9 ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ನಾವು ವರ್ಗೀಯ ವ್ಯಂಜನಗಳನ್ನು ಹೇಳಿದೆ ನಾನು. ವರ್ಗ ಅಂದರೆ ಏನಂತ ಕರಿತೀವಿ ನಾವು? ವರ್ಗ ತರಗತಿ ಅಂತ ಕರಿತೀವಲ್ಲ, ವರ್ಗ 6ನೇ ವರ್ಗ 7ನೇ ವರ್ಗ ಅಂದರೆ ಒಂದು ಆರ್ಡರ್, ಒಂದು ಸೀಕ್ವೆನ್ಸ್. ಅಲ್ಲಿ ಒಂದು ಸೀಕ್ವೆನ್ಸ್ ಇತ್ತು, ಕ ಕ ಗ ಗ ಯ ಟ ಟ ಡ ಡ ಣ. ಆದರೆ ಇಲ್ಲೊಂದು ಸೀಕ್ವೆನ್ಸ್ ಇರಲ್ಲ. ಅವು ಉತ್ಪತ್ತಿಯಾಗುವ ಸ್ಥಾನ ಬೇರೆ ಬೇರೆ ಆದ್ದರಿಂದ ಏನಂತ ಕರಿತೀವಿ ನಾವು? ಅದಕ್ಕೆ ಅವರ್ಗೀಯ. ಅದಕ್ಕೆ ವರ್ಗ ಇಲ್ಲ ಯಾವುದೇ, ಅದೊಂದು ಆರ್ಡರ್ನಾಗಿಲ್ಲ, ಒಂದು ಸೀಕ್ವೆನ್ಸ್ನಾಗಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ? ಅವರ್ಗೀಯ ವ್ಯಂಜನ ಅಂತ ಕರಿತೀವಿ. ಅವು ಯಾವುವು ಅಂತ ನಿಮಗೆ ಆಲ್ರೆಡಿ ಗೊತ್ತದ. ಯ, ರ, ಲ, ವ, ಶ, ಶ, ಸ, ಹ, ಳ. ಇವಕ್ಕೆ ನಾವೇನಂತ ಕರಿತೀವಿ? ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಎಷ್ಟದಾವ ಅವರ್ಗೀಯ ವ್ಯಂಜನಗಳು? 9. ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆ ಆಗಿರುವುದರಿಂದ ಇವುಗಳ ನಿರ್ದಿಷ್ಟವಾದ ವರ್ಗಗಳಲ್ಲಿ ಸೇರಿಸಿ ಹೇಳಲು ಬರುವುದಿಲ್ಲದರಿಂದ ಇವನ್ನು ಅವರ್ಗೀಯ ವ್ಯಂಜನಗಳಂತ ನಾವು ಕರಿತೀವಿ. ಕೊನೆಯಲ್ಲಿ ಯೋಗವಾಹಗಳು. ಕನ್ನಡ ವರ್ಣಮಾಲೆಯಲ್ಲಿ 3 ರೀತಿಯಾದ ವಿಧಗಳನ್ನು ನಾವು ನೋಡ್ತೀವಿ. ಅವು ಯಾವುವು ಅಂತ ನಿಮ್ಗೆ ಗೊತ್ತೇ ಇದೆ. ಅವು ಯಾವುವು? ಮೊದಲು ಸ್ವರಾಕ್ಷರಗಳು ನೋಡಿದ್ವಿ, ವ್ಯಂಜನ ಅಕ್ಷರಗಳನ್ನು ನೋಡಿದ್ವಿ. ಈಗ ಯೋಗವಾಹಗಳು. ಯೋಗವಾಹ ಎಂದರೆ ಜೊತೆಗೂಡಿ ಹೋಗು. ಯೋಗ ಇದ್ರೆ ಮದುವೆ ಆಗ್ತದ ಅಂತ ಕೇಳಿರಿ. ನಿಮ್ಮ ಹಣೆ ಬರದಾಗ ಬರೆದಿತ್ತು ಅಂದ್ರೆ ಜೊತೆಗೂಡಿ ಬಾಳ್ತೀರಿ ಅಂತ ಅರ್ಥ. ಹಾಗೆ ಯೋಗವಾಹ ಎಂದರೆ ಜೊತೆಗೂಡಿ ಹೋಗು ಎಂದರ್ಥ. ಇವು ಯಾವುದಾದರೂ ಒಂದು ಸ್ವರಾಕ್ಷರದ ಜೊತೆಗೆ ಕೂಡಿಕೊಂಡರೆ ಮಾತ್ರ ಉಚ್ಚರಿಸಲಾಧ್ಯವಾಗುತ್ತದೆ. ಸ್ವರಾಕ್ಷರದ ಜೊತೆ ಕೂಡಿದರೆ ಮಾತ್ರ ಅದೇನಂತರ ಉಚ್ಚಾರ ಮಾಡಲಿಕ್ಕೆ ಆಗ್ತದೆ. ಅದಕ್ಕಂತ ಏನಂತ ಕರಿತೀವಿ ನಾವು? ಯೋಗವಾಹಗಳು ಅಂತ ಕರಿತೀವಿ. ಈ ಯೋಗವಾಹಗಳಲ್ಲಿ 2 ವಿಧಗಳು ಬರ್ತಾವೆ. ಅವು 2 ವಿಧಗಳು ಯಾವ್ಯಾವು ಅಂದರೆ ಅನುಸ್ವರ ಮತ್ತು ವಿಸರ್ಗ. ಅನುಸ್ವರಕ್ಕೆ ಉದಾಹರಣೆ ಸಿಂಹ. ಎರಡನೇದು ದುಃಖ. ಐ ಹೋಪ್ ನಿಮ್ಗೆಲ್ಗೂ ಈ ಕ್ಲಾಸ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿನಿ. ಏನಾದರೂ ಅರ್ಥ ಆಗಿದ್ದೀರ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನಗೆ ಹೇಳ್ರಿ. ಇದು ನನ್ನ ಪ್ರಾರಂಭದ ಕನ್ನಡದ ವ್ಯಾಕರಣದ ತರಗತಿ ಆಗಿರುತ್ತದೆ. ನಿಮಗೆ ಇದೊಂದು ನೋಟ್ಸ್ ಬೇಕಾಗಿತ್ತು ಈ ರೀತಿಯಾದ ಅಂತಂದರೆ ಇದಕ್ಕೆ ಏನೂ ಪೇ ಮಾಡಿರಬೇಕಾಗಿಲ್ಲ. ಇದು ಕನ್ನಡ 5ನೇ ತರಗತಿಯ ಕನ್ನಡ ಮಾಧ್ಯಮದ ಒಂದು ಪುಸ್ತಕದಲ್ಲಿ ದೊರೆತ ಒಂದು ಕನ್ನಡದ ವ್ಯಾಕರಣದ ಮಾಹಿತಿಯಾಗಿದೆ. ನಾವು ಯಾವುದೇ ಒಂದು ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ, ಯಾವುದೇ ಒಂದು ತರಗತಿಯ ಎಕ್ಸಾಮ್ ಇರಲಿ, ಕನ್ನಡ ವ್ಯಾಕರಣ ಕಂಪಲ್ಸರಿ ಆಗಿರುತ್ತೆ ನಮ್ಗೆ. ಸೊ ಪ್ರಾರಂಭದಿಂದನೇ ಶುರು ಮಾಡೋಣ ಅಂತ ನಾನು ಕನ್ನಡ ವ್ಯಾಕರಣವನ್ನು ಶುರು ಮಾಡಿದ್ದೇನೆ. ಅದು ಪ್ರಾರಂಭವಾಗುವುದು ನಮ್ಮ 5ನೇ ಕರ್ನಾಟಕ ಸರ್ಕಾರದ ಒಂದು ಪುಸ್ತಕ, ಕನ್ನಡ ಮಾಧ್ಯಮ ಪುಸ್ತಕದಲ್ಲಿ 5ನೇ ತರಗತಿಯ ಪುಸ್ತಕದಿಂದ ಪ್ರಾರಂಭವಾಗುತ್ತೆ. ಅದು ವರ್ಣಮಾಲೆ. ಸೊ ನಾವು ಯಾವ್ಯಾವ ಅಂಶವನ್ನು ತಿಳಿದುಕೊಂಡಿದ್ದೀವಿ ಅಂತಂದರೆ ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಆ ವರ್ಣಮಾಲೆಯನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಿದ್ದೀವಿ. ಒಂದು ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಯೋಗವಾಹಗಳು. ಈ ಸ್ವರಾಕ್ಷರಗಳಲ್ಲಿ ಸ್ವರಾಕ್ಷರಗಳನ್ನು ಎಷ್ಟು ವಿಧಗಳಿವೆ ಅಂತ ತಿಳ್ಕೊಂಡ್ವಿ. ಮತ್ತು ವ್ಯಂಜನಾಕ್ಷರಗಳು ಅಂದರೆ ಯಾವ್ಯಾವು ಅಂತ ತಿಳ್ಕೊಂಡ್ವಿ. ಮತ್ತು ವ್ಯಂಜನಾಕ್ಷರಗಳಲ್ಲಿ ಯಾವ್ಯಾವು ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕಾಕ್ಷರಗಳು. ಅವರ್ಗೀಯ ವ್ಯಂಜನಗಳು 9 ಮತ್ತು ಯೋಗವಾಹಗಳು. ನಿಮಗೆ ಈ ತರಗತಿ ಅರ್ಥವಾಗಿದ್ದರೆ ಈ ಭಾಷಾಭ್ಯಾಸವನ್ನು ಫಿಲ್ ಮಾಡಿ ನನಗೆ ಕಳಿಸ್ತೀರಾ ಅಂತ ಅಂದ್ಕೊಂಡೀನಿ. ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು? ವ್ಯಂಜನಗಳ ಸಂಖ್ಯೆ ಎಷ್ಟು? ಯೋಗವಾಹಗಳ ಸಂಖ್ಯೆ ಎಷ್ಟು? ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳ ಅಕ್ಷರಗಳು 7. ನಾನು ಸ್ವರಗಳು 13 ಅಂತ ಹೇಳಿದೆ. ಆದರೆ ಹ್ರಸ್ವ ಸ್ವರಗಳೆಷ್ಟು, ದೀರ್ಘ ಸ್ವರಗಳೆಷ್ಟು ಅಂತ ಹೇಳಿರಲಿಲ್ಲ. ಸೊ ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7. ಅವು ಯಾವ್ಯಾವ ಅಂತ ನೀವು ಫಿಲ್ ಮಾಡ್ತೀರಾ. ಮತ್ತು ವ್ಯಂಜನಾಕ್ಷರಗಳ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ನಿಮಗೆ ಮಹಾಪ್ರಾಣ, ಅಲ್ಪಪ್ರಾಣ ಇವೆಲ್ಲ ಒಂದು ಏನು ಅನ್ನಿಸ್ತಾವೆ, ಈಸಿ ಅವ ಅಂತ ಅನ್ನಿಸ್ತಾವೆ. ಅದೇ ನಾವು ಎಕ್ಸಾಮ್ ಹಾಲ್ನಲ್ಲಿ ಕುಂತಾಗ ಏನಾಗ್ತದೆ, ಯಾವುದಪ್ಪ ಅಂತೇಳಿ ಥಿಂಕ್ ಮಾಡೋ ಒಂದು ಪರಿಸ್ಥಿತಿ ನಮ್ಗೆ ಬರಬಾರ್ದು. ಯಾಕಂದರೆ ಪ್ರಾಕ್ಟೀಸ್ ಮೇಕ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ ಇರ್ತದೆ. ಅದಕ್ಕೆ ನಾವು ಪ್ರಾರಂಭದಿಂದನೇ ಶುರು ಮಾಡ್ತಾಯಿದ್ರೆ ಅದು ನಮಗೆ ಮತ್ತೆ ನೆನಪಿಗೆ ಬರುತ್ತೆ ನಾವು ಎಕ್ಸಾಮ್ ಹಾಲ್ನಲ್ಲಿ ಕುಂತಾಗ. ನೆಕ್ಸ್ಟು ಅವರ್ಗೀಯ ವ್ಯಂಜನಾಕ್ಷರಗಳ ಕೋಷ್ಟಕವನ್ನು ಪೂರ್ಣಗೊಳಿಸಿ. ವ್ಯಂಜನಗಳದಾಗ 2 ಪ್ರಕಾರಗಳು ಬರ್ತಾವಂತ ಹೇಳಿದ್ದೆ. ಒಂದು ವರ್ಗೀಯ, ಇನ್ನೊಂದು ಅವರ್ಗೀಯ. ಮೇಲಿಂದ ಯಾವುದು? ಇದು ಒಂದು ವರ್ಗೀಯ ವ್ಯಂಜನ. ಇದು ಯಾವ್ಯಾವು? ಇದು ಅವರ್ಗೀಯ ವ್ಯಂಜನ.
ಐ ಹೋಪ್ ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಏನಾದರೂ ಹೆಚ್ಚಿಗೆ ಹೇಳಬೇಕು ಅಂತ ನಿಮ್ಗೆ ಅನಿಸಿದರೆ, ಇನ್ನು ಏನಾದರೂ ಆ್ಯಡ್ ಮಾಡಬೇಕು, ಇನ್ನೊಂದು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಒತ್ತು ಕೊಟ್ಟು ಹೇಳಬೇಕು ಅಂತ ಅನಿಸಿದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಯಾರ್ಯಾರಿಗೆ ಇನ್ನೂ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ, ಕೊಲೀಗ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಶೇರ್, ಪ್ಲೀಸ್ ವಾಚ್ ಆ್ಯಂಡ್ ಪ್ಲೀಸ್ ಪುಟ್ ದ ಬೆಲ್ ಐಕಾನ್ ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.